ಹಾಲು ಉತ್ಪಾದಕರಿಗೆ ಹಾವೆ ಮುಲ್ ಕೊನೆಗೂ ಗುಡ್ ನ್ಯೂಸ್ ನೀಡಿದೆ. ಸರ್ಕಾರ ಹಾಲು ಉತ್ಪಾದಕರಿಗೆ ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಿಸಿದ್ರು ₹3.50 ಕಡಿತ ಮಾಡಿ ಕೇವಲ 50 ಪೈಸೆ ನೀಡೋದಕ್ಕೆ ನಿರ್ಧರಿಸಿತ್ತು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿತ್ತು. ಬಳಿಕ ಎಚ್ಚೆತ್ತ ಹಾವೆ ಮುಲ್ ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಈ ಮೂಲಕ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಹಣ ಸಿಗಲಿದೆ. ಪಂಚಮಸಾಲಿ ನಾಯಕರ ಭಿನ್ನಮತದ ಮಧ್ಯೆ ಕೂಡಲ ಸಂಗಮದಲ್ಲಿ ಮತ್ತೊಂದು ಪೀಠ ರಚನೆಯಾಗುತ್ತೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲೇ ಮತ್ತೊಂದು ಪೀಠ ರಚನೆಯಾಗುತ್ತೆ ಅಂತ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಏಪ್ರಿಲ್ 22ಕ್ಕೆ ಹುಬ್ಬಳ್ಳಿಯಲ್ಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಟ್ರಸ್ಟ್ ಸಭೆ ನಡೆಯಲಿದ್ದು, ಅಂದು ಪಂಚಮಸಾಲಿ ಪೀಠದ ಭವಿಷ್ಯ ನಿರ್ಧಾರವಾಗಲಿದೆ. ಗುರುಗಳು ಹೇಗಿರಬೇಕು ಅಂತ ಶಿಷ್ಟಾಚಾರ ಇದೆ. ಶಿಷ್ಟಾಚಾರ ಉಲ್ಲಂಘನೆ ಆದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ. ಹಿಟ್ ಅಂಡ್ ಮಾಡೋರಿಗೆ ಜನರೇ ಉತ್ತರ ಕೊಡ್ತಾರೆ ಅಂತ ವಿಜಯಾನಂದ ಕಾಶಪ್ಪನವರು ಮಾಜಿ ಸಚಿವ ಸಿಸಿ ಪಾಟೀಲ್ಗೆ ತಿರುಗೇಟು ನೀಡಿದ್ದಾರೆ. ಶಿವಮೊಗ್ಗ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕಾಂಗ್ರೆಸ್ ಮುಖಂಡ ಶ್ರೀಕಾಂತ್ ಹಾಗೂ ಶಬರಿ ಎಂಬುವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಟಗರಿನ ಕಾಳಗ ಆಯೋಜಿಸಲಾಗಿತ್ತು. ಟಗರು ಕಾಳಗಕ್ಕೆ ರಾಣಿಬೆನ್ನೂರು, ಹಾವೇರಿ, ಸಾಗರ, ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆಗಳಿಂದ ಟಗರುಗಳು ಆಗಮಿಸಿದ್ವು. ಟಗರಿನ ಕಾಳಗ ವೀಕ್ಷಿಸಿದ ಜನರು ಶಿಳ್ಳೆ ಚಪ್ಪಾಳೆಗಳ ಮೂಲಕ ಕಾಳಗಕ್ಕೆ ಮತ್ತಷ್ಟು ಮೆರುಗು ತಂದ್ರು. ಟಗರು ಕಾಳಗದಲ್ಲಿ ಗೆದ್ದ ಟಗರಿಗೆ 1 ಲಕ್ಷ ರೂಪಾಯಿ ಬಹುಮಾನ ನೀಡಲಾಯಿತು. ನಿನ್ನೆ ಸಂಜೆ ಆರಂಭಗೊಂಡ ಹೊನಲು ಬೆಳಕಿನ ಟಗರು ಕಾಳಗ ತಡರಾತ್ರಿವರೆಗೂ ನಡೆಯಿತು. ಮಡಿಕೇರಿಯ ಬಿಸಿಎಂ ಮಹಿಳಾ ಕಾಲೇಜು ಹಾಸ್ಟೆಲ್ನಲ್ಲಿ ಕಾಲೇಜು ವಿದ್ಯಾರ್ಥಿನಿಯರ ಬ್ಯಾಗ್ ಕಳ್ಳತನವಾಗಿದೆ. ಕದೀಬನೊಬ್ಬ ಹಾಸ್ಟೆಲ್ ಒಳಗೆ ನುಗ್ಗಿ ಕಿಟಕಿ ಮೂಲಕ ವಿದ್ಯಾರ್ಥಿನಿಯರ ಬ್ಯಾಗ್ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಬ್ಯಾಗ್ನಲ್ಲಿದ್ದ ಬಟ್ಟೆ ಹಾಗೂ ಹಣ ಕಳೆದುಕೊಂಡು ವಿದ್ಯಾರ್ಥಿನಿಯರು ಕಂಗಾಲಾಗಿದ್ದಾರೆ. ಕಳ್ಳ ಬ್ಯಾಗ್ ಎಗರಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಈ ಸಂಬಂಧ ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.